ಹಿಜಬ್ ಧ್ವಜ ಸಂಗ್ರಾಮ ಜೋರಾಗಿ ನಡೀತಾ ಇದೆ. ಹಿಜಬ್ ಧ್ವಜ ಗಲಾಟೆಯಿಂದ ಈಗ ಅಭಿವೃದ್ಧಿಯೇ ಮರೀಚಿಕೆಯಾಗಿದೆ. ಅಧಿವೇಶನದಲ್ಲಿ ಏನಾಗಬೇಕಾಗಿತ್ತು, ಯಾವ್ಯಾವ ವಿಚಾರಗಳು ಚರ್ಚೆ ಆಗಬೇಕಾಗಿದ್ದು, ಅಭಿವೃದ್ಧಿಯ ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು, ಗಂಭೀರವಾದ ಪ್ರಕರಣಗಳು ಅಥವಾ ಗಂಭೀರವಾದ ಸಮಸ್ಯೆಗಳು ಅಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಆಗಿಲ್ಲ. ಅಧಿವೇಶನದಲ್ಲಿ ಬರೀ ಹಿಜಬ್ ಕೇಸರಿ ಧ್ವಜದ ಗಲಾಟೆಯೇ ನಡೆದಿದೆ. ಅದೇ ಗದ್ದಲ ನಡೆದಿರುವುದು. ಅಭಿವೃದ್ಧಿಯ ಚರ್ಚೆಗೆ ಕಾಂಗ್ರೆಸ್ ಬಿಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿಯ ಆರೋಪ. ಮೊದಲ ದಿನದಿಂದಲೂ ಸದನದ ಸಮಯವನ್ನ ವ್ಯರ್ಥವಾಗಿ ಮಾಡಿದ್ದಾರೆ ಆರೋಪವನ್ನ ಮಾಡ್ತಾ ಇರೋದು ಬಿಜೆಪಿಯವರು. ಈಶ್ವರಪ್ಪ ರಾಜೀನಾಮೆಗೆ ಪಟ್ಟು ಹಿಡಿದು ಕಾಂಗ್ರೆಸ್ ಧರಣಿಯನ್ನ ಮಾಡಿತು. ಧರಣಿಯಿಂದ ರಾಜ್ಯದ ಸಮಸ್ಯೆಗಳೇನು ಚರ್ಚೆ ಆಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶವನ್ನ ಬಿಜೆಪಿ ನಾಯಕರು ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಿಎಂ ಹಾಗೂ ಸಚಿವರು ಆಕ್ರೋಶವನ್ನ ಹೊರಹಾಕಿದ್ದು ಸದನದ ಹೊರಗೆ ಬೇಕಾದ್ರೆ ಕಾಂಗ್ರೆಸ್ ಹೋರಾಡ್ಲಿ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಈ ನಡೆಗೆ ಬಿಜೆಪಿ ಸದಸ್ಯರು ಗರಂ ಆಗಿದ್ದಾರೆ. ಮೊದಲ ದಿನದಿಂದಲೂ ಸದನದ ಸಮಯವನ್ನ ವ್ಯರ್ಥವನ್ನಾಗಿ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಗಂಭೀರವಾದ ಪ್ರಕರಣಗಳು ಅಲ್ಲಿ ಚರ್ಚೆಯಾಗಿಲ್ಲ, ಸಮಸ್ಯೆಗಳು ಅಲ್ಲಿ ಚರ್ಚೆಯಾಗಿಲ್ಲ. ಸಂಪೂರ್ಣವಾಗಿ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದಲವನ್ನ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿಲ್ಲ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಾಯಕರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಕಾಂಗ್ರೆಸ್ ಹೊರಗೆ ಬೇಕಾದ್ರೆ ಪ್ರತಿಭಟನೆಯನ್ನ ಮಾಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ನಡೆಗೆ ಮಾಧುಸ್ವಾಮಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೊಂದು ದುರದೃಷ್ಟಕರ. ಹೋರಾಟ ಹೊರಗೆ ಮಾಡಿಕೊಳ್ಳಲಿ. ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ರಾಜ್ಯದ ಜನ ನೋಡ್ತಿದ್ದಾರೆ. ಇವರ ಗಲಾಟೆಯಿಂದ ಯಾರು ಮಾತಾಡೋದಕ್ಕೆ ಅವಕಾಶನೇ ಸಿಗ್ತಿಲ್ಲ. ಇದೊಂದು ಶಾಸನ ಸಭೆ, ಹೀಗಾಗಿ ಎಲ್ಲದಕ್ಕೂ ಮಿತಿ ಅನ್ನೋದು ಇರುತ್ತೆ. ಈ ರೀತಿಯ ದೊಂಬಿಯ ವಾತಾವರಣವನ್ನ ಸೃಷ್ಟಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಮಾಧುಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರತಿನಿಧಿಗಳು ಅವರಿಗೆ ಬೇಕಾದ ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಉದ್ಭವ ಮಾಡೋದು, ಕೇಳೋದು, ಚರ್ಚೆ ಮಾಡೋದು ವಾಸ್ತವ. ಇಲ್ಲಿ ಸನ್ಮಾನ್ಯ ಈಶ್ವರಪ್ಪನವ್ರ ಬಗ್ಗೆ ಒಂದು ನಿಲುವಳಿ ಸೂಚನೆ ಮಂಡನೆ ಆಗಿತ್ತು. ನಿಲುವಳಿ ಸೂಚನೆ ಮಂಡನೆ ಆದ ನಂತರ ಪರ ವಿರೋಧ ಚರ್ಚೆ ಆಗಿ ತಾವೊಂದು ತೀರ್ಪನ್ನು ಕೊಟ್ಟಿದ್ದೀರಿ. ಆ ತೀರ್ಪನ್ನು ನಾವು ಈ ರೀತಿ ವಿರೋಧ ಮಾಡ್ತಾ ಹೋದ್ರೆ ಮುಂದೆ ಶಾಸನಸಭೆಗಳು ನಡೆಯೋದು ಬಹಳ ಕಷ್ಟ ಆಗುತ್ತೆ. ವಿಧಾನಸಭೆಗೆ ಯಾವುದೇ ಕಿಮ್ಮತ್ತು ಗೌರವ ಉಳಿಯೋದಿಲ್ಲ. ಯಾರು ಬೇಕೋ ಅವರು ನಿಮ್ಮ ಮೇಲೆ ಒತ್ತಡ ತಗೊಂಡ್ಬಂದು ಸಭೆನ ಕಂಟ್ರೋಲ್ ಮಾಡೋ ಪರಿಸ್ಥಿತಿನ ತಾವು ನಿರ್ಮಾಣ ಮಾಡ್ದಂಗೆ ಆಗುತ್ತೆ. ನಾನು ತಮಗೆ ಸ್ಪಷ್ಟವಾಗಿ ಕೇಳ್ಕೊತಾ ಇದ್ದೀನಿ, ಇದಕ್ಕೊಂದು ಅಂತ್ಯ ಆಡಬೇಕು. ಅವರ ಭಾವನೆಗಳನ್ನು, ಅವರ ಪ್ರತಿನೋದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ಮನೆಯಲ್ಲಿ ಅದಕ್ಕೆ ಅವಕಾಶ ಆಗಲಿಲ್ಲ ಅಂದರೆ ಅವ್ರಿಗೆ ಬೇಕಾದಷ್ಟು ಅವಕಾಶಗಳಿದೆ. ಯಾರ ಮೇಲಾದರೂ ಪರ ಮತ್ತು ವಿರೋಧವಾಗಿ ಪ್ರತಿಭಟಿಸಲಿಕ್ಕೆ. ವಿಧಾನಸಭೆ ಕಾಲನ ಈ ರೀತಿ ತಗೊಂಡೋಗೋದು, ಇಡೀ ಸಾರ್ವಜನಿಕರು ಈ ವ್ಯವಸ್ಥೆ ಬಗ್ಗೆ ಕಲುಷಿತ ವಾತಾವರಣ ನಿರ್ಮಾಣ ಆಗಿರೋ ಬಗ್ಗೆ ಅಪಹಾಸ್ಯ ಮಾಡುವಂಥ ಪರಿಸ್ಥಿತಿ ಶಾಸನಸಭೆಗೆ ಇವತ್ತು ಬಂದಿದೆ. ಇವತ್ತು ನಾವು ಹೇಳಿದ್ದು ಮಾಡಲೇಬೇಕು ಅನ್ನೋ ಧೋರಣೆ ಯಾವುದೇ ಪಕ್ಷದವ್ರಿಗೆ, ಯಾರೇ ಸದಸ್ಯರಿಗೆ ಬರಬಾರ್ದು ಶಾಸನಸಭೆಯಲ್ಲಿ. ಇದು ದುರದೃಷ್ಟಕರ. ನಾನು ವಿರೋಧ ಪಕ್ಷದ ನಾಯಕರನ್ನ ಕೇಳ್ತಾ ಇದ್ದೀನಿ, 30-40 ವರ್ಷದಿಂದ ಶಾಸಕಾಂಗ ವ್ಯವಸ್ಥೆಯಲ್ಲಿ ಇದ್ದಾರೆ. ತಾವು ರೂಲಿಂಗ್ ಕೊಟ್ಟು ಅದು ಚರ್ಚೆಗೆ ಅವಕಾಶ ಇಲ್ಲ ಅಂದಮೇಲೆ ಅದನ್ನ ಇಲ್ಲಿ ಅಂತ್ಯ ಮಾಡಿ ಅವ್ರು ಹೋರಾಟ ಏನಿದ್ರು ಹೊರಗಡೆ ಮಾಡ್ಕೋಬೇಕಾಗಿತ್ತು. ಅವರು ಈ ಥರ ರ್ಯಾನ್ಸಾಕ್ ಮಾಡೋದು, ಸಭೆನ ಈ ಥರ ನಿಷ್ಕ್ರಿಯ ಮಾಡೋದು, ಬೇರೆ ಸದಸ್ಯರು ಯಾರಿಗೂ ಮಾತಾಡೋದಿಲ್ಲ ಅವಕಾಶ ಕೊಡೋದು, ಇದು ಯಾವುದೇ ವಿಧಾನಸಭಾ ಸದಸ್ಯರಿಗೆ ಗೌರವ ತರೋದಲ್ಲ. ತಾವು ತಮ್ಮ ವಿವೇಚನೆಯನ್ನು ಬಳಸಬೇಕು. ಎಲ್ಲಾದರೂ ರಾಜ್ಯದ ಜನ ನಮಗಿವತ್ತು ಏನು ಹೇಳ್ತಾ ಇದ್ದಾರೆ, ವಿಧಾನಸಭೆ ಕರೆಯೋದು ಪ್ರತಿ ಸಲ ಹಿಂಗೆ ಗಲಾಟೆ ಮಾಡ್ಕೊಂಡು ಹೋಗೋಕ್ಕೆ ವಿಧಾನಸಭೆಗಳನ್ನ ಕರೆ ಅಗತ್ಯ ಇಲ್ಲ. ಸದಸ್ಯರಿದ್ದಾರೆ, ಹೊಸಬ್ರಿದ್ದಾರೆ. ನಾನು ಹಠ ಮಾಡಿದ್ದೀನಿ 10 ದಿವಸ ನಡೆಸಿ ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಆಗಲಿ ಅಂತ. ಯಾರಿಗೂ ಮಾತಾಡೋಕ್ಕೆ ಅವಕಾಶ ಕೊಡೋಂಗಿಲ್ಲ, ಇವರು ಮಾತಾಡೋಂಗಿಲ್ಲ. ಚರ್ಚೆ ಆಗಬೇಕಾದಂಥ ಸಭೆನ ಗೊಂಬೆ ಮಾಡಿಕೊಂಡು ಚರ್ಚೆ ಆಗಬೇಕಾದ ಸಭೆಯಲ್ಲಿ ನಾನು ಹೇಳಿಕೆ ಆಗಬೇಕನ್ನೋ ಧೋರಣೆ ಏನಿದೆ ನಾವು ಖಂಡಿಸ್ತೀವಿ. ಇದಕ್ಕೆ ತಾವು ಅಂತ್ಯ ಆಡಲೇಬೇಕಿದು. ಇದು ಶಾಸನಸಭೆ, ಎಲ್ಲದಕ್ಕೂ ಮಿತಿ ಇದೆ. ನೀವು ರೂಲಿಂಗ್ ಕೊಟ್ಟಿದ್ದೀರಿ, ಅವ್ರು ರೈಸ್ ಮಾಡೋದು ಕ್ರಮಬದ್ಧಿಲ್ಲ ಅಂತ ಹೇಳಿದಿರಿ. ಇದು ಈಶ್ವರಪ್ಪನವ್ರಿಗೆ ಮಾಡ್ತಿರೋ ಅವಮಾನ ಅಲ್ಲ, ಪೀಠಕ್ಕೆ ಮಾಡ್ತಿರೋ ಅವಮಾನ. ತಾವು ರೂಲಿಂಗ್ ಕೊಟ್ಟರು ಅವ್ರು ಈ ರೀತಿ ಮಾಡ್ತಾ ಹೋದ್ರೆ ವಿಧಾನಸಭೆಗಳಿಗೆ ಗೌರವಕ್ಕಂತ ಏನು ಉಳಿಯಲ್ಲ. ತಾವು ಪರಿಶೀಲನೆ ಮಾಡಬೇಕು, ಇದ್ರ ಬಗ್ಗೆ ತೀವ್ರವಾದ ತೀರ್ಮಾನನ ತಗೋಬೇಕು. ನಾವು ಸರ್ಕಾರ ಈ ರೀತಿ ಸಹಿಸ್ಕೊಂಡು ಕೂತ್ಕೊಳಕ್ಕಾಗೋದಿಲ್ಲ. ಜನ ನಮ್ಮನ್ನು ಆಡಿ ಅಟ್ಟಾಡಿಸ್ತಾ ಇದ್ದಾರೆ. ಇವತ್ತು ಏನ್ರಿ ಒಂದು ಸರ್ಕಾರ
ವಿಧಾನಸಭೆ ನಡೆಸ್ಲಿಕ್ಕೆ ಶಕ್ತಿ ಇಲ್ವಾ ಅಂತೇಳಿ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಿರ್ಮಾಣ ಮಾಡ್ತೀವಿ ಅಂದ್ರೆ ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ. ವಿಧಾನಸಭೆ ಚರ್ಚೆಗಿರೋದು, ಚರ್ಚೆ ಮಾಡ್ಲಿ, ತಮ್ಮ ಅನುಮತಿ ತಗೊಂಡು ಚರ್ಚೆ ಮಾಡ್ಲಿ, ಅವಕಾಶ ಕೊಟ್ಟು ಚರ್ಚೆ ಮಾಡ್ಲಿ. ಅವಕಾಶ ಇಲ್ಲದೆ ಕೂಡ ನಾನು ಹೇಳ್ತೀನಿ ಅಂತ ಒತ್ತಡ ತರೋದು, ವಿಧಾನಸಭಾ ಅಧ್ಯಕ್ಷರ ಸ್ಥಾನನ ಈ ಸ್ಥಿತಿಗೆ ತಗೊಂಡೋಗೋದು ನಿಜವಾಗ್ಲೂ ಗೌರವ ತರೋದಿಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು. ಶಾಸನಸಭೆ ಗೌರವ ಗಂಟೆನ ನಾವೆಲ್ಲ ಎತ್ತಿಡಿಬೇಕು. ಇವತ್ತು ಜನ ನಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವದ ದೇವಸ್ಥಾನ ಇದು. ಅಪಚಾರ ಇಲ್ಲಿಗಾಗ್ತಾ ಇದೆ. ಈಗ ಮಾಧುಸ್ವಾಮಿ ಅವರು ಅವಮಾನ ಆಗಿದೆ, ಅದಕ್ಕಿಂತ ಹೆಚ್ಚಿನ ಅವಮಾನ ಇವತ್ತು ವಿಧಾನಸಭೆಗೆ ಆಗ್ತಾ ಇದೆ. ವಿಧಾನಸಭೆಗಾಗ ಅವಮಾನ ಕೂಡ ಅವಮಾನನೇ. ಇಷ್ಟೊಂದು ಅವಮಾನ ಯಾರು ವಿಧಾನಸಭೆಗಳಿಗೆ ಮಾಡಬಾರ್ದು. ದಯಮಾಡಿ ಸೀಟ್ಗೆ ಹೋಗ್ಬೇಕು. ಅವ್ರೇನ್ ಮಾಡ್ಬೇಕಂತಿದ್ದಾರೆ ಆಚೆ ಮಾಡ್ಕೊಳ್ಳಿ. ರಾಜಕೀಯ ಪಕ್ಷ ನಾವು ಅವ್ರನ್ನ ಮಾಡಬೇಡಿ ಅಂತ ಹೇಳೋಕೆ ನಮ್ಗೆ ಯಾರು ಅಧಿಕಾರ ಕೊಟ್ಟಿಲ್ಲ. ಹಾಗಂತ ಇಡೀ ಕಲಾಪನೆ ನಾವು ನಡೆಯಕ್ ಬಿಡಲ್ಲ. ನಾವ್ ಹೇಳಿದ್ದೆ ಕೇಳಬೇಕು, ನಾವ್ ಹೇಳಿದ್ದೆ ಆಗ್ಬೇಕು ಅನ್ನೋ ಸ್ಥಿತಿನ ದಯಮಾಡಿ ತಾವು ತಪ್ಪಿಸ್ಬೇಕು. ನೋಡೋ ಜನ ಪ್ರಜಾಪ್ರಭುತ್ವದಲ್ಲಿ ಇನ್ನೂ ವಿಶ್ವಾಸ ಇಟ್ಕೊಳ್ಳುವಂತ ಸ್ಥಿತಿನ ತಾವು ನಿರ್ಮಾಣ ಮಾಡಬೇಕು ಅಂತ ಕೇಳ್ಬೋದು.